ಬೇಬಿ ಅತ್ತೆಗೆ ತುಂಬಾ ತಲೆನೋವು. ಈಗ ಯಾರು ಮಾತಾಡ್ಸಿದ್ರು ಮಾತಾಡಲ್ಲ ಅಂತ ವಸು ಅತ್ತೆ ಹೇಳಿಲ್ವಾ? ಹಾ ಹೇಳಿದ್ರು. ಅಷ್ಟಕ್ಕೆ ಪಾಪ ನಾನು ಜಾನು ಹಾಗಾದ್ರೆ ನಮ್ಮ ಅತ್ತೆಗೆ ಒಂದು ಕಪ್ ಸ್ಟ್ರಾಂಗ್ ಕಾಫಿ ಮಾಡ್ತೀನಿ ಅಂತ ಹೋದ್ಲು. ಆ ಕಾಫಿ ಕುಡಿಯೋದಿರ್ಲಿ, ಕೈಯಲ್ಲಿ ಹಿಡ್ಕೋತಿದ್ದಂಗೆ ತಲೆನೋವು ಮಾಯ ಆಗ್ಬಿಡ್ಬೇಕು ಅಂತ ಹೇಳಿದ್ಲು. ಅಲ್ವೇನೆ ಜಾನು? ಹೌದು ಅತ್ತೆ. ಅಷ್ಟೇ ಅಲ್ಲಮ್ಮ, ನಿಮಗೆ ತಲೆನೋವು ಕಮ್ಮಿ ಆದ್ರೆ ನಮ್ಮ ಜೊತೆ ಮಾತಾಡ್ತೀರಾ ಅಂತ ಹೇಳಿದ್ಲು. ಅದಕ್ಕೆ ನಾನು ಹೇಳಿದೆ ಅದೆಲ್ಲ ಬೇಡ ಜಾನು, ನಿನ್ನ ರೂಮ್ಗೆ ಹೋಗಿ ರೆಸ್ಟ್ ಮಾಡು ಅಂದೆ. ಅದಕ್ಕೆ ಅವಳು ಏನು ಹೇಳಿದ್ಲು ಗೊತ್ತಾ? ಅದಕ್ಕೆ ಅವಳು ನೋ ಚಾನ್ಸ್, ನನ್ನ ಬೇಬೆತೆಗೆ ತಲೆನೋವು ಬಂದಿರಬೇಕಾದ್ರೆ ನಾನು ರೂಮ್ಗೆ ಹೋಗಿ ಹಾಯಾಗಿ ಕಾಲು ಚಾಚ್ಕೊಂಡು ರೆಸ್ಟ್ ಮಾಡೋಕ್ಕಾಗತ್ತಾ ಅಂದ್ಲು. ನಾನು ಹೇಳಿದೆ ಬೇಡ ಜಾನು ಬೇಡ ಜಾನು ಅಂತ. ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಿದೆ ಅಡುಗೆ ಮನೆಗೆ ಹೋಗೇ ಬಿಟ್ಲು. ಅಡುಗೆ ಮನೆಯಲ್ಲಿ ಹಾಲು ಜೊತೆಗೆ ಕಾಫಿ ಬೇರೆಸ್ತಾ ಎಲ್ಲ ಕೈ ಮೇಲೆ ಚಳ್ಕೊಂಡ್ಬಿಟ್ಲು. ಅದಕ್ಕೆ ಈ ಬ್ಯಾಂಡೇಜು ಈ ಬಟ್ಟೆ ಎಲ್ಲ ಅಲ್ವೇನಮ್ಮ ಜಾನು? ಹೌದು ಶ್ರೀ ಅತ್ತೆ, ನನಗೀಗಾಯ್ತು ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಏನಾದ್ರೂ ಒಂದು ಒಳ್ಳೇದಾಗ್ಬೇಕಂದ್ರೆ ಹೀಗೆ ಚಿಕ್ಕ ಪುಟ್ಟ ಕೈ ಆಗ್ತಾನೆ ಇರತ್ತಲ್ವಾ? ಅಂದ್ರೆ ಹೀಗೆ ಅತ್ತೆ, ನಾನೀ ಮನೆ ಸೊಸೆ ಮಾತ್ರ, ಆದ್ರೆ ನೀವು ಈ ಮನೆ ಮಗಳು. ನೀವು ಸಂತೋಷವಾಗಿದ್ರೇನೆ ನಾವೆಲ್ಲರೂ ನಗ್ನಗ್ತಾ ಇರಕ್ ಸಾಧ್ಯ. ಅದನ್ನ ಬಿಟ್ಟು ನೀವು ಹೀಗಿದ್ರೆ ನಮಗೆ ತುಂಬಾ ಬೇಜಾರಾಗುತ್ತೆ ಅತ್ತೆ. ಈ ಮನೆ ಸೊಸೆ ಅಷ್ಟೇ, ಈ ಮನೆ ಯಜಮಾನಿ ಅಲ್ಲ. ನಮ್ಮಮ್ಮ ಇನ್ನೂ ಬದುಕಿದ್ದಾರೆ. ನಮ್ಮ ನಿರ್ಧಾರನು ಕೇರ್ ಮಾಡದೆ ಈ ಮನೆಗೆ ಶ್ರೀ ನಮ್ಮ ಮದ್ವೆ ಮಾಡ್ಕೊಂಡು ಬಂದು ಸೇರ್ಕೊಂಡಿದ್ದಾಳು ಅವಳು. ಶ್ರೀ ಮದ್ವೆ ಆದಂತ ಒಂದೇ ಒಂದು ಕಾರಣಕ್ಕೋಸ್ಕರ ಎಲ್ಲ ಬದಲಾಯಿಸೋ ಹಕ್ಕು ಯಾರಿಗೂ ಇಲ್ಲ. ನಿನ್ ಸ್ಥಾನ ಏನು ಅಂತ ನಿನಗೆ ಗೊತ್ತಿರ್ಬೇಕು. ಶ್ರೀ ಹೇಳು ಜಾನು. ಹೊರಡೋಣ? ಜಿ ಹುಜೂರ್. ಪಾಪದ ಹುಡುಗರು, ನಾನು ಮಾಡಬೇಕಾಗಿರೋ ಕೆಲಸ ಅವ್ರು ಮಾಡ್ತಿದ್ದಾರೆ. ನನಗೂ ಅವರಿಬ್ಬರನ್ನ ಮಾತಾಡಿಸ್ಬೇಕು ಅಂತ ತುಂಬ ಆಸೆ ಇದೆ. ಇಷ್ಟು ದಿನ ಜಾನ್ವಿ ವಿಷಯದಲ್ಲಿ ಎಷ್ಟು ಹೊರಟಾಗಿ ನಡ್ಕೊಂಡ್ಬಿಟ್ಟಿದ್ದೀನಿ. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕೂ ಕಷ್ಟ ಆಗ್ತಾ ಇದೆ. ಆದರೆ ಎಷ್ಟು ದಿನ ಅಂತ ಹೀಗೆ ಇರೋಕ್ಕಾಗುತ್ತೆ? ಇಷ್ಟು ದಿನ ಜಾನ್ವಿ ವಿಷಯದಲ್ಲಿ ತಪ್ಪಾಗಿ ನಡ್ಕೊಂಡಿದ್ದು ಸಾಕು. ಇನ್ನೂ ಗಿಲ್ಟ್ ಫೀಲ್ ಅಂದ್ಕೊಂಡು ಮತ್ತೊಂದು ತಪ್ಪು ಮಾಡೋದು ಬೇಡ. ಇವತ್ತಿಬ್ಬರನ್ನು ಮಾತಾಡಿಸ್ಬಿಡ್ತೀನಿ. ಹೇಗೂ ಟೀ ಕಾಫಿ ಇಟ್ಟು ಹೋಗಿದ್ದಾರೆ, ಕುಡಿದ್ಬಿಟ್ಟು ಕಾಫಿ ಟೀ ಹೇಗಿತ್ತು ಅಂತ ಹೇಳೋ ನೆಪದಲ್ಲಿ ಮಾತಾಡಿಸ್ಬಿಡ್ತೀನಿ. ಎಷ್ಟು ಸುಲಭ ಫೂಲ್ ಮಾಡಿಬಿಟ್ರು. ನನ್ನನ್ನೇ ಆಟ ಆಡಿಸ್ತೀರಾ? ಮಾಡ್ತೀನಿ ನಿಮ್ಮಿಬ್ಬರಿಗೂ. ಶ್ರೀ, ಇಷ್ಟೊತ್ತಿಗೆ ಬೇಬಿ ಮಾಮನ್ ಮನಸ್ಸು ಸ್ವಲ್ಪ ಏನಾದ್ರೂ ಕರಗಿರುತ್ತೆ ಅಲ್ವಾ? ಸ್ವಲ್ಪ ಏನು ಬಂತು, ಪೂರ್ತಿ ಕರಗಿರುತ್ತೆ. ಇಷ್ಟು ಸ್ಕೆಚ್ ಹಾಕಿದ್ಮೇಲೆ ಮಿಸ್ ಆಗೋ ಮಾತೇ ಇಲ್ಲ ಅಮ್ಮ. ಶ್ರೀ, ಈಗ ನೀನ್ ಮಾಡಿದ ಪ್ಲಾನಿಗೆ ನಾನು ಹೆಲ್ಪ್ ಮಾಡಿದೆ. ಈಗ ನಾನ್ ಮಾಡೋ ಪ್ಲಾನಿಗೆ ನೀನು ಸಹಾಯ ಮಾಡ್ತೀಯಲ್ವಾ? ಜಾನು, ನಿನ್ನ ಜೊತೆ 7 ಹೆಜ್ಜೆಗೆ ಸಾಥ್ ಕೊಟ್ಟಿದ್ದೀನಂತೆ. ನೀನು ಯಾವುದೇ ಕೆಲಸಕ್ಕೆ ಸಾಥ್ ಕೊಡದೇ ಇರ್ತೀನ? ಸಾಕು ಸಾಕು ಸಾಕು, ಡಿಸ್ಟೆನ್ಸ್ ಮೇಂಟೈನ್. ಅಲ್ಲಿ ಮೊಮ್ಮಗೋಸ್ಕರ ಮನೆಯವರೆಲ್ಲ ಕ್ಯೂ ನಿಂತಿದ್ದಾರೆ. ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂತ ಡಿಸ್ಟೆನ್ಸ್. ಮನೆಯವ್ರಿಗಿಂತ ನಿನಗೆ ಜಾಸ್ತಿ ಅರ್ಜೆಂಟ್ ಅನ್ಸುತ್ತೆ ಮಗುನ ಎತ್ತಿ ಮುದ್ದಾಡ್ಸಕ್ಕೆ. ನೀನ್ ತಾಯಿ ಆಗ್ತಿದೆ ಅಂತ ಡಾಕ್ಟರ್ ಹೇಳೋ ಆ ಗಳಿಗೆಗೋಸ್ಕರ ನಾನೆಷ್ಟು ಕಾಯ್ತಿದ್ದೀನಿ ಗೊತ್ತಾ? ಯಾಕೆ ಹಾಗೆ ನೋಡ್ತಿದ್ಯಾ? ಏನೂ ಇಲ್ಲ. ಏನೋ ಇದೆ. ಶ್ರೀ,
ನಮ್ಮ ಮಗುಗೆ ನೀನು ತುಂಬ ಒಳ್ಳೆ ಅಪ್ಪ ಆಗ್ತೀಯ. ನೀನು ಅಷ್ಟೇ ತುಂಬ ಒಳ್ಳೆ ತಾಯಿ ಆಗ್ತೀಯ. ಅದಕ್ಕೂ ಮುಂಚೆ ನನಗೆ ತುಂಬ ಒಳ್ಳೆ ಹೆಂಡತಿ ಆಗಿದೆಯಾ. ಸಾಕು ಸಾಕು, ಹೆಂಡ್ತಿನ ಹೋಗ್ಲಿ ಅಟ್ಟಕ್ಕೆ ಹೇರ್ಸೋದು ಯಾರಾದ್ರೂ ನಿನ್ನ ಹತ್ರ ಕಲಿಬೇಕು. ಶ್ರೀ, ಏನೇನೋ ಮಾತಾಡ್ಬಿಟ್ಟು ನಾನು ಹೇಳ್ಬೇಕಾಗಿರೋದನ್ನೇ ಮರ್ಸ್ಬಿಡ್ತೀಯ ಅಲ್ವಾ? ಈಗ ನನ್ನ ಪ್ಲಾನಿಗೆ ಹೆಲ್ಪ್ ಮಾಡ್ತೀಯ ತಾನೆ? ಅಫ್ಕೋರ್ಸ್. ಆದರೆ ನೀನೇಕೆ ಇವಾಗ ಮತ್ತೆ ಪ್ಲಾನ್ ಮಾಡಬೇಕು? ನಾನು ಆಗಲೇ ಪ್ಲಾನ್ ಮಾಡಿದ್ದಾಯ್ತಲ್ಲ. ಆ ಪ್ಲಾನ್ಗೆ ಬೇಬಿ ಮಮ್ ಕ್ಲೀನ್ ಬೋಲ್ಡ್ ಆಗಿದ್ದಾರೆ. ಆ ಪ್ಲಾನು 100% ಸಕ್ಸಸ್ಫುಲ್. ಆದರೆ ಈಗ ನಾನು ಮಾಡ್ತಿರೋ ಪ್ಲಾನು ಆಪರೇಷನ್ ಗುರುಮಾವ. ಯಾಕೆ ಜಾನು, ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ? ನೀನು ಕರೆಸ್ಬೇಕು ಅಂತಿದ್ದಿಲ್ಲ ಮನುಷ್ಯ, ಅವ್ರ ಬಗ್ಗೆ ನಿನಗೇನೂ ಗೊತ್ತಿಲ್ಲ. ಅದಕ್ಕೆ ಅವ್ರನ್ನ ಮನೆಗೆ ವಾಪಸ್ ಕರೆಸ್ಬೇಕು ಅಂತ ಆಸೆ ಪಡ್ತಿದ್ಯಾ. ಅವ್ರ ಬಗ್ಗೆ ಒಳ್ಳೆ ಭಾವನೆಗಳನ್ನ ಇಟ್ಕೊಂಡಿದ್ಯಾ. ಆದರೆ ಮನುಷ್ಯನ ನೆರಳು ಕೂಡ ಈ ಮನೆಯವ್ರ ಮೇಲೆ ಬೀಳೋದು ನನಗೆ ಇಷ್ಟ ಇಲ್ಲ. ಅದೇ ಯಾಕೆ ಶ್ರೀ? ಕೆಲವು ಪ್ರಶ್ನೆಗಳು ಹುಡಿದ್ರೆ ಒಳ್ಳೇದು ಜಾನು. ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ರಕ್ತ ಸಂಬಂಧನೇ ಇಲ್ಲದೆ ಇರೋ ನನ್ನ ತಂದೆ ಬಗ್ಗೆ ನಿನಗೆ ಎಷ್ಟೊಂದು ಅನುಕಂಪ, ಪ್ರೀತಿ, ವಿಶ್ವಾಸ. ನಿನ್ನ ಥರ ತಂದೆ ನನಗೂ ಇರಬೇಕಾಗಿತ್ತು ಅಂತ ಎಷ್ಟೋ ಸಲ ನೀನು ಹೇಳ್ಕೊಂಡಿದೀಯ. ಆದರೆ ಈಗ ನಿನ್ನ ತಂದೆಗೆ ಮನೆಗೆ ಕರೆಸೋ ಬಗ್ಗೆ ಮಾತಾಡಿದ್ರೆ ಯಾಕೆಷ್ಟು ಕೋಪ ಶ್ರೀ? ನಿನ್ನ ಪ್ರಶ್ನೆಲೆ ನನ್ನ ಉತ್ತರ ಇದೆ ಜಾನು. ಈಗಲೂ ಅಷ್ಟೇ, ನೀನು ತಂದೆ ಥರ ತಂದೆ ನನಗೆ ಸಿಗಬೇಕು ಅಂತ ಆಸೆ ಪಡ್ತೀನಿ. ಯಾವಾಗಲೂ ಮಕ್ಕಳ ಜೊತೆಗಿತ್ತು, ಅವ್ರ ಕಷ್ಟ ಸುಖಗಳಲ್ಲಿ ಭಾಗಿಯಾಗೋ ತಂದೆ ನನಗೆ ಬೇಕಾಗಿತ್ತು. ಆದರೆ ನಮ್ಮಪ್ಪ ಅಂತ ಎಲ್ಲರೂ ಹೇಳ್ತಾರಲ್ಲ, ನೀನು ಕರೆಸ್ಬೇಕು ಅಂತಿರೋ ಆ ಮನುಷ್ಯ ಅವ್ರ ಮುಖ ಹೇಗಿದೆ ಅಂತ ಕೂಡ ನನಗೆ ಗೊತ್ತಿಲ್ಲ. ಅವ್ರಿಗೆ ಜನ್ಮ ಕೊಟ್ಟು ನಮ್ಮ ಅಜ್ಜಿನೇ ಅವ್ರ ನೆನಪು ಈ ಮನೆಯವ್ರಿಗೆ ಬೇಡ ಅಂತ ಅವ್ರ ಫೋಟೋಸ್ನ ಸ್ಟೋರ್ ರೂಮಲ್ಲಿ ಹಾಕಿದ್ದಾರೆ. ಇದುವರೆಗೂ ನಾವ್ಯಾರು ನೋಡೋಕ್ಕೆ ಅಂತ ಆ ರೂಮಿಗೆ ಹೋಗಿಲ್ಲ. ಇದಕ್ಕಿಂತ ಮರ್ಯಾದೆ ಬೇಕಾ ಆ ಮನುಷ್ಯನ ವ್ಯಕ್ತಿತ್ವ ಎಂಥದ್ದು ಅಂತ ತಿಳ್ಕೊಳ್ಳೋಕ್ಕೆ? ನಾನು ಅಮ್ಮನ ಹೊಟ್ಟೆಲಿದ್ದಾಗ ನನಗೆ ಅಮ್ಮನಿಗೆ ಆ ಮನುಷ್ಯನ ಅವಶ್ಯಕತೆ ಇತ್ತು. ಅಮ್ಮನಿಗೆ ಆ ಮನುಷ್ಯನ ಸಾಂತ್ವನ ಸಾಮೀಪ್ಯದ ಅಗತ್ಯ ಇತ್ತು. ಆ ಟೈಮಲ್ಲಿ ಆ ಮನುಷ್ಯ ನಮ್ಮ ಸಪೋರ್ಟಿಗೆ ಇರಬೇಕಾಗಿತ್ತು ತಾನೆ. ಅಂಥ ಟೈಮಲ್ಲಿ ರಾತ್ರಿ ನನ್ನನ್ನ, ಅಮ್ಮನ್ನ, ಮನೆಯವ್ರನ್ನ ಎಲ್ಲರನ್ನು ಒಂಟಿ ಮಾಡಿ ಓಡಿದ್ರು. ಆ ಮನುಷ್ಯ ಬೇಕು ಅಂತ ಹೇಗೆ ಹೇಳಿ ನಾನು ಮೊದಲನೇ ಸಲ ಅಪ್ಪ ಅಂತ ಹೇಳೋದು ಕಲ್ತಾಗ ಯಾರನ್ನು ತೋರಿಸಿ ಆ ಮಾತನ್ನು ಹೇಳಿಸ್ಲಿ ಅಂತ ಅಮ್ಮ ಒದ್ದಾಡ್ತಿದ್ರಂತೆ. ಇದಕ್ಕಿಂತ ಹಿಂಸೆ, ಅವಮಾನ ಬೇರೆ ಇದೆಯಾ ಒಬ್ಬ ತಾಯಿಗೆ? ಅಮ್ಮನ ಒಂಟಿತನ ನೋಡಿ ಹೆಣ್ಣಾದ ನನಗೆ ಸಂಕಟ ಆಯ್ತು ಅಂತ ಹೇಳಿದೆಯಲ್ಲ, ಅಮ್ಮನ ಆ ಪರಿಸ್ಥಿತಿ ಬಗ್ಗೆ ನಿನ್ಗೇನನ್ಸುತ್ತೆ? ಒಂದ್ ವೇಳೆ ಅವ್ರ ಜಾಗದಲ್ಲಿ ನೀನೇ ಇದ್ದಿದ್ರೆ? ಆ ಮನುಷ್ಯ ನಮ್ಮನ್ನು ಬಿಟ್ಟು ಹೋಗಿ 27 ವರ್ಷ ಆಯ್ತು. ಒಂದ್ಸಲನಾದ್ರೂ ವಯಸ್ಸಾಗಿರೋ ತಾಯಿ ಈಗ ಬದುಕಿದ್ರು ಇಲ್ವ ಅಂತ ನೋಡೋಕೆ ಕೂಡ ಬರಲಿಲ್ಲ. ತಾನು ಒಂಟಿ ಮಾಡಿ ಹೋದ ಹೆಂಡತಿ, ಮಗು ಈಗ ಯಾವ ಸ್ಥಿತಿಲಿದ್ರೆ ಅಂತ ನೋಡೋಕೆ ಕೂಡ ಬರಲಿಲ್ಲ. ಅಂತ ಭಾವನೆಗಳು ಇಲ್ದಿರೋ ಮನುಷ್ಯನ ಮನೆಗೆ ಹೇಗೆ ವಾಪಸ್ ಕರ್ಸಕ್ಕಾಗತ್ತೆ ಹೇಳು ಜಾನು? ಶ್ರೀ, ನಿಮ್ಮ ತಂದೆ ಬರೆದಿರೋ ಡೈರಿನ ನೋಡಿದೆ. ಅದರಲ್ಲಿ ನಿನ್ನ ಬಗ್ಗೆ, ನಿಮ್ಮ ತಾಯಿ ಬಗ್ಗೆ ಅವ್ರ ಫೀಲಿಂಗ್ಸ್ ತುಂಬ ಕ್ಲಿಯರಾಗಿ ಬರ್ತಿದ್ದಾರೆ. ಅವ್ರು ತುಂಬ ಒಳ್ಳೆಯವ್ರು ಅನ್ಸುತ್ತೆ. ಆದರೆ ಬಸ್ರಿ ಹೆಂಡ್ತಿನ, ಹುಡ್ದೇ ಇರೋ ಮಗುನ ಬಿಟ್ಟು ಹೋಗಿರೋದು ನೋಡಿದ್ರೆ ನನಗೂ ತುಂಬ ಆಶ್ಚರ್ಯ ಆಗುತ್ತೆ. ಅವ್ರು ಯಾವುದೋ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ರು ಅನ್ಸುತ್ತೆ. ಅದನ್ನು ಹೇಳೋಕ್ಕಾಗದೆ ನಿಮ್ಮನ್ನ ಈ ದೇಶನೇ ಬಿಟ್ಟು ಹೋಗಿದ್ದಾರೆ ಅನ್ಸುತ್ತೆ. ನೀನು ಹೇಳ್ತಾರೆ ಯಾವ ಇಕ್ಕಟ್ಟಿನ ಸ್ಥಿತಿಲಿ ಇಲ್ಲ ಅವರು. ಹೆಂಡತಿ ಮಗು ಬಾಂಧವ್ಯಕ್ಕಿಂತ ಕರಿಯರ್ ಮುಖ್ಯ ಆಗಿರುತ್ತೆ, ಅದಕ್ಕೆ ಹೋಗಿರ್ತಾರ. ಅವತ್ತು ಅವ್ರಿಗೆ ನಾವು ಬೇಡವಾಗಿದ್ವಿ, ಇವತ್ತು ನಮಗವ್ರು ಬೇಡವಾಗಿದ್ದಾರೆ. ಅವತ್ತು ಅವ್ರು ತಪ್ಪು ಮಾಡಿದ್ರು ಅಂತ ಇವತ್ತು ನೀನು ತಪ್ಪು ಮಾಡಿದ್ರೆ ಸರಿ ಇರುತ್ತಾ ಶ್ರೀ? ನಿನ್ನ ಜಾಗದಲ್ಲಿ ಹೀಗೆ ನಿಂತ್ಕೊಂಡು ಯೋಚನೆ ಮಾಡೋದು ಸರಿ ಇರ್ಬೋದು ಶ್ರೀ. ಆದರೆ ಅತ್ತೆ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡೋದು. ನಿನ್ನೆ ಅಷ್ಟೇ ನಾವು ಮಾತಾಡ್ಕೊಂಡ್ವಲ್ವಾ, ನಾವಿಬ್ರು ಮತ್ತೆ ಒಂದಾಗಿದ್ದೀವಿ, ನಮ್ಮ ಬದುಕಲ್ಲಿ ಸುಖ ನೆಮ್ಮದಿ ಎಲ್ಲ ಸಿಕ್ತು. ಆದರೆ ಅತ್ತೆಂದ್ರು ಅವ್ರ ಬದುಕಲ್ಲೂ ಮತ್ತೆ ನೆಮ್ಮದಿ ಸಿಗ್ಬೇಕಲ್ವಾ? ಅದಕ್ಕೆ
ಇದು ಒಂದೇನ ದಾರಿ ಇರೋದು. ಇದಕ್ಕಿಂತ ಬೆಟರ್ ಆಗಿರೋದು ಯಾವ್ದಾದ್ರು ಇದೆಯಾ? ಶ್ರೀ, ನಿಮ್ಮ ತಾಯಿನ ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡಿ. ಅವ್ರು ನಮ್ಮ ಸಂತೋಷಕ್ಕೆ ಏನೆಲ್ಲ ಮಾಡ್ತಾರೆ ಶ್ರೀ. ಅವ್ರು ಸಂತೋಷವಾಗಿರೋಕ್ಕೂ ನಾವು ಏನಾದರೂ ಮಾಡಬೇಕಲ್ವಾ? ಅವ್ರ ಮನಸ್ಸಿಗೆ ಶಾಶ್ವತವಾದ ಸಂತೋಷ ಸಿಗೋಕ್ಕೆ ನಾವೇನಾದರೂ ಮಾಡಲೇಬೇಕು. ಆ ಮನುಷ್ಯ ಬರೋದ್ರಿಂದ ಅಮ್ಮ ಯಾವಾಗಲೂ ಸಂತೋಷವಾಗಿರ್ತಾರೆ ಅಂತ ನನಗೆ ಅನ್ಸುತ್ತಾ? ಖಂಡಿತವಾಗ್ಲೂ ಶ್ರೀ, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ನಿಮ್ಮ ತಂದೆ ಅತ್ತೆನ ಬಿಟ್ಟು ಹೋಗಿ 27 ವರ್ಷ ಆಯಿತು. ಆದರೆ ಪ್ರತಿ ಭೀಮ್ ನಮವಾಸೆ ದಿನ ಅತ್ತೆ ಅವರಿಗೋಸ್ಕರ ವ್ರತ ಮಾಡ್ತಾರೆ. ತನ್ನ ಗಂಡ ಜಗತ್ತಿನ ಯಾವುದೇ ಮೂಲೆಯಲ್ಲಿರಲಿ, ಕ್ಷೇಮವಾಗಿರಲಿ ಅನ್ನೋ ಆಸೆ ಅವ್ರದ್ದು. ಎಲ್ಲೋ ಇರೋ ಗಂಡನ ಕ್ಷೇಮಕ್ಕೋಸ್ಕರ ವ್ರತ ಮಾಡೋರಿಗೆ ಗಂಡ ತಾನಿರೋ ಕಡೆ ಬಂದರೆ ಸಂತೋಷ ಆಗದೆ ಇರತ್ತಾ ಶ್ರೀ? ಸರಿ ಆಯ್ತು. ಅಂದ್ರೆ ಮಾವನ್ನ ಕರ್ಸಕ್ಕೆ ನೀನು ಒಪ್ಪಿಗೆ ಕೊಟ್ಟಿಯಾ? ಒಂದ್ ನಿಮಿಷ ಫಸ್ಟು ಬೇಬಿ ಮಾಮ್ ಪ್ರಾಬ್ಲಮ್ ಸಾಲ್ವ್ ಆಗಬೇಕು, ಆಮೇಲೆ ನಿಮ್ಮ ಮಾವನ ವಿಷಯ ಎಲ್ಲ ನೋಡ್ಕೊಳ್ಳೋಣ. ಬೇಬಿ ಮಾಮ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಮಾವನ್ ಕರ್ತೀಯ ಅಲ್ವಾ? ಹೋಲ್ಡ್ ಆನ್, ಫಸ್ಟ್ ಸಾಲ್ವ್ ಮಾಡು, ಆಮೇಲೆ ಮಿಕ್ಕಿದ್ ಮಾತಾಡೋಣ. ಈಗಲೇ ಸಾಲ್ವ್ ಮಾಡ್ತೀನಿ. ಹಾಯ್ ಬೇಬಿ ಅತ್ತೆ. ಹಲೋ ಬೇಬಿ ಮಾಮ್, ನಾವು ಕೊಟ್ಟು ಕಾಫಿ ಕುಡಿದ್ರಾ? ಶ್ರೀ, ಯಾಕೆ ರೇಗಿಸ್ತೀಯಾ? ಆ ಕೊಟ್ಟು ಕಪ್ಪಲ್ಲಿ ಕಾಫಿನೇ ಇರಲಿಲ್ಲ. ಈಗಿದೆ ಅತ್ತೆ ನೋಡಿ. ಅತ್ತೆ, ನೀವೇನು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಮುದ್ದಿನ ಸೊಸೆ ಆದ ನಾನು ಇನ್ನೂ ಆಗಿಲ್ವಲ್ಲ, ಸರಿ ಪರವಾಗಿಲ್ಲ. ನಿಮ್ಮ ಮುದ್ದಿನ ಮಗನ ಹೆಂಡತಿ ಆದ ನಾನು ನಿಮಗೋಸ್ಕರ ಸ್ಪೆಷಲ್ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ. ಪ್ಲೀಸ್ ಬೇಬಿ ಮಾಮ್. ಅತ್ತೆ ಮಾಮ್, ಅಯ್ಯೋ, ಈ ಪ್ಲಾನ್ ವರ್ಕೌಟ್ ಆಗ್ಲಿಲ್ವಲ್ಲ. ಬಹಳ ಕೊಚ್ಕೋತಿದ್ದೆ. ನಾನ್ ಪ್ಲಾನ್ ಮಾಡಿದ್ರೆ ಅದು 100% ಸಕ್ಸಸ್ಫುಲ್ ಅಂತ. ಈಗೇನಾಯ್ತು? ಬೇಬಿ ಮಾಮ್ ಇಷ್ಟೊಂದು ಸ್ಟ್ರಾಂಗ್ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಜಾನು. ಈಗ ಗೊತ್ತಾಯ್ತಲ್ವಾ? ಏನ್ ಮಾಡೋದು? ಏನ್ ಮಾಡೋದು ಇವಾಗ? ಶ್ರೀ, ಹೀಗ್ ಮಾಡಿದ್ರೆ ಹೇಗೆ? ಹೇಗೆ? ಬಾ ನನ್ ಜೊತೆ. ಏನ್ ಮಾಡ್ತಿದ್ಯಾ ಜಾನು? ಇದನ್ನ ಇಟ್ಕೊಂಡು ಏನ್ ಮಾಡೋದು? ಶ್ರೀ, ಇದನ್ನ ಹೀಗಿಟ್ಕೊಂಡು ಬೇಬಿ ಎತ್ತೆಗೆ ಹೆದರಿಸಿದ್ರು. ವೆರಿ ಗುಡ್ ಐಡಿಯಾ, ಕಮ್ ಆನ್. ಹೆದರ್ಕೊಂಡ್ಬಿಟ್ರ ಬೇಬಿ ಮಾಮ್? ಮತ್ತೆ ನೀನ್ ಹೀಗ್ ಮಾಡಿದ್ರೆ ಅವ್ರಿಗೆ ಭಯ ಆಗಲ್ವಾ? ಹಲೋ, ಪ್ಲಾನ್ ನಿಂದು. ಪಾಪ ಅಲ್ಲಿ ನೋಡು, ನನ್ನ ಬೇಬಿ ಮಾಮ್ ಎಷ್ಟು ಹೆದರ್ಕೊಂಡ್ಬಿಟ್ಟಿದಾರೆ ಅಂತ. ಅವ್ರಿಗೆ ಕೋಪ ಇರೋದು ನಿನ್ ಮೇಲೆ. ಫಸ್ಟ್ ಸಾರಿ ಕೇಳು. ಅವ್ರಿಗೆ ನಿನ್ ಮೇಲೂ ಕೋಪ ಇದೆ ಶ್ರೀ, ನೀನು ಸಾರಿ ಕೇಳು. ಅಯ್ಯೋ ಜಾನು, ನಮ್ಮಿಬ್ಬರಿಂದನೂ ತುಂಬಾ ದೊಡ್ಡ ತಪ್ಪಾಗಿದೆ. ನಮ್ಮಿಬ್ಬರ ಜೊತೆ ನಾವು ಮಾತಾಡ್ತಿಲ್ಲ ಅಂದಮೇಲೆ ನಮ್ಮಿಬ್ಬರಿಂದನೂ ತಪ್ಪಾಗಿದೆ ಅಂತ ಅರ್ಥ. ಏನ್ ಮಾಡೋದೀಗ? ಈಗ ಏನ್ ಮಾಡೋದು ಅಂತ ನೀವು ಹೇಳಿ ಬೇಬಿ ಮಾಮ್. ಅವ್ರಿಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳೋಣ. ಕರೆಕ್ಟ್. ರೆಡಿ? 1 2 3 ಕಮ್ ಆನ್. ಶ್ರೀ, ಹೆಂಗೆ ನನ್ನ ಪ್ಲಾನು? 100% ಏನಿಲ್ಲ, ಆದ್ರೂ ಸೂಪರ್. ನಿನ್ನ ಮದುವೆ ಆಗೋದಕ್ಕೂ ಸಾರ್ಥಕ ಆಯ್ತು ನೋಡು. ಕೋತಿ, ಇದಕ್ಕೆ ನಾನು ನನ್ನ ಮದುವೆ ಆಗಿದ್ದು? ಬರೀ ಇದಕ್ಕಷ್ಟೇ ಅಲ್ಲ ಜಾನ್. ಸಾಕು ಸಾಕು ಸಾಕು, ನಂಗೆಲ್ಲ ಅರ್ಥ ಆಯ್ತು. ನಿಜವಾಗ್ಲು? ನಿಜವಾಗ್ಲು ಜಾನ್, ಏನೋ ಸಂಕೋಚ ಪಡ್ಕೋಬೇಡ. ಏನೇನು ಡೌಟ್ ಇದ್ರು ಕೇಳು, ಎಲ್ಲ ಡೀಟೇಲ್ ಆಗಿ ಅರ್ಥ ಮಾಡಿಸ್ತೀನಿ ನಿಮಗೆ. ಅಂದರೆ ಬಿಸ್ನೆಸ್ಸು, ನಾನಿವತ್ತು ಬಿಸ್ನೆಸ್ ಮ್ಯಾನ್ ಆಗಿಲ್ಲ ಅಂತಿದ್ರೆ ಟೀಚಿಂಗ್ ಪ್ರೊಫೆಷನಲ್ಲಿ ಒಳ್ಳೆ ಫ್ಯೂಚರ್ ಇದೆ ಅಂತ ವಸುಮಮ್ ಗುರುಗಳು ಹೇಳ್ತಿದ್ರಂತೆ. ಸೊ ನೀನು ಒಪ್ಪೋದಾದ್ರೆ ನಿನಗೂ ಪಾಠ ಹೇಳ್ಕೊಟ್ಟು ಬಲ್ಲೆ. ನಿನ್ನ ಪಾಠ ಎಂಥದ್ದು ಅಂತ ನನಗೆ ಗೊತ್ತು, ಅದರ ಅವಶ್ಯಕತೆ ನನಗಿಲ್ಲ. ಥ್ಯಾಂಕ್ಸ್. ಅಂದ್ರೆ
ನಿಂಗೆಲ್ಲ ಗೊತ್ತಾ ಮೊದ್ಲೇನೆ? ಶ್ರೀ ತಮಾಷೆ ಸಾಕು, ಬಿ ಸೀರಿಯಸ್. ಇಷ್ಟು ದಿನ ಆಪರೇಷನ್ ಬೇಬಿ ಮಾಮ್ ಆಯ್ತು, ಇನ್ನ ಆಪರೇಷನ್ ಗುರುಮಾವ. ಅಮ್ಮ ತಾಯಿ ತಾಯಿ ಬಿಟ್ಬಿಡು ನನ್ನ, ದಯವಿಟ್ಟು ಬಿಟ್ಬಿಡು ಪ್ಲೀಸ್. ಬೇಡ ಶ್ರೀ ವಿಷಯ ಬೇಡ ಪ್ಲೀಸ್. ಬೇಬಿ ಮಾಮ್ ಮಾಮ್ ಬಂದು ಒಂದ್ ನಿಮಿಷ. ಶ್ರೀ ಶ್ರೀ ನಿಂತ್ಕೋ. ಶ್ರೀ ಶ್ರೀ ಒಂದ್ ನಿಮಿಷ ನೋಡು, ಬೇಬಿ ಮಾಮ್ 100% ಅಂತೂ ಕನ್ವಿನ್ಸ್ ಆಗಿಲ್ಲ. ಆದ್ರೆ ಅವ್ರ ಮನಸ್ಸಲ್ಲಿರೋ ಕಾಂಪ್ಲೆಕ್ಸ್ ಹೋಗ್ಸೋಕೆ ನಾವು ಏನೇನೋ ಪ್ರಯತ್ನಗಳನ್ನು ಮಾಡ್ತಾನೆ ಇದ್ದೀವಿ. ನಮ್ಮ ಪ್ರಯತ್ನದ ಫಲನೋ ಏನೋ ಗೊತ್ತಿಲ್ಲ. ಅವ್ರೀಗ ನಮ್ಮ ವಿಷಯದಲ್ಲಿ ಸ್ವಲ್ಪ ಸಾಫ್ಟ್ ಆಗಿದ್ರೆ ಅಂತ ನನ್ಗನ್ಸ್ತಿದೆ. ಅವ್ರಿನ್ನೂ ಕಂಪ್ಲೀಟಾಗಿ ಕನ್ವಿನ್ಸ್ ಆಗಕ್ಕೆ ಇನ್ನೂ ಎಷ್ಟು ದಿನ ತಗೊಂತಾರೋ ಏನೋ. ಚಾಲು ಒಂದು ಡೀಲು. ನೀನೆ ಬೇಬಿ ಮಾಮ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಗೆದ್ರೆ ನಿಮ್ಮ ಮಾವನ್ ಕರ್ಸೋ ವಿಷಯದಲ್ಲಿ ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ. ನಿಜವಾಗ್ಲೂ ಶ್ರೀ? ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ತುಂಬಾ ಇದೆ. ಸೊ ಇವಾಗ ನಮ್ಮ ನೆಕ್ಸ್ಟ್ ಸ್ಟೆಪ್ ಏನಂತ ಗೊತ್ತು ತಾನೆ? ಗೊತ್ತು. ಬೇಬಿ ಮಾಮ್, ಬೇಬಿ ಅತ್ತೆ, ಊಟ ಆಯ್ತಾ? ನೀರ್ ಕುಡಿದ್ರೆ? ಆದ್ರೆ ನಮ್ಮಿಬ್ರದ್ದು ಊಟನೇ ಆಗಿಲ್ಲ. ನೀವೇ ಬಂದು ಬಡಿಸ್ಲಿ ಅಂತ ಅಲ್ವಾ ಜಾನು? ಬರೀ ಬಡ್ಸೋದಷ್ಟೇ ಅಲ್ಲ ಶ್ರೀ, ನಿಮ್ ಕೈಯಾರೆ ಕೈ ತುತ್ತು ಹಾಕಿದ್ರೇನೆ ಊಟ ಮಾಡೋದು. ಮಾಮ್, ಅತ್ತೆ ಅಜ್ಜಿನ್ ಬೇಕಾದ್ರೂ ಪಟಾಯಿಸ್ಬೋದು, ಬೇಬಿ ಅತ್ತೆನ್ ಪಟಾಯಿಸೋದು ತುಂಬಾ ಕಷ್ಟ ಶ್ರೀ. ಆದ್ರೆ ನನ್ನ ಪಟಾಯಿಸೋದು ತುಂಬಾ ಸುಲಭ ಜಾನು. ಬೇಕಿದ್ರೆ ಟ್ರೈ ಮಾಡಿ ನೋಡ್ಬೋದು. ನಾನು ನಿನ್ನ ಪಟಾಯಿಸೋದು ಮತ್ತೆ? ಹೌದು ಜಾನು. ಹೋಗಲು ಏನು? ನನಗೆ ಹೋಗೋಲ್ಲೋ? ಹೋಗಲು ಶ್ರೀ 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 ಸಾರಿ 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 ಶ್ರೀ. ಹೋಗೋ, ಎಷ್ಟು ಸಲ ಸಾರಿ ಹೇಳೋದು? ನನ್ನಿಂದ ತಪ್ಪಿಸ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ ಜಾನು. ನಿನ್ನಿಂದ ತಪ್ಪಿಸ್ಕೊಂಡು ಹೋಗೋದು ನನಗೆ ಇಷ್ಟನೂ ಇಲ್ಲ. ಒಂದ್ ವೇಳೆ ನೀನೇ ನನ್ನಿಂದ ತಪ್ಪಿಸ್ಕೊಂಡು ಹೋಗೋಕೆ ಟ್ರೈ ಮಾಡಿದ್ರೆ ನಾನು ಬಿಡಲ್ಲ. ಹಾಗ ಶ್ರೀ, ಏನಾಯ್ತು? ನಾವ್ ಹೀಗೆ ರೊಮ್ಯಾನ್ಸ್ ಮಾಡ್ಕೊಂಡು ಕುತ್ಕೊಂಡಿದ್ರೆ ಮಿಷನ್ ಬೇಬಿ ಮಾಮ್ ಇಲ್ಲೇ ಅರ್ಧಕ್ಕೆ ನಿಲ್ಸ್ಬೇಕಾಗತ್ತೆ. ನೋ 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 ನೋ, ಇವತ್ತೇನೇ ಆದ್ರೂ ಎಷ್ಟೇ ಕಷ್ಟ ಆದ್ರೂ ಬೇಬಿ ಮಾಮ್ನ ಕನ್ವಿನ್ಸ್ ಮಾಡ್ಲೇಬೇಕು. ಓಕೆ, ಬಾ ಮತ್ತೆ ಬಾ. ಬೇಬಿ ಅತ್ತೆ, ಬೇಬಿ ಮಾಮ್, ಏನ್ ಇಷ್ಟು ಬೇಗ ಮಲಗ್ಬಿಟ್ಟಿದ್ದಾರೆ? ಎಪ್ಸೋಣ ಬಾ. ಬೇಡ ಶ್ರೀ, ನೀನ್ ಬಂದಾಗಿಂದ ನಿನ್ನ ಹತ್ರ ಮಾತಾಡಕ್ಕಾಗಿಲ್ಲ ಅಂತ ಬೇಜಾರಲ್ಲಿ ನಿದ್ದೆನೂ ಮಾಡಿರಲ್ಲ. ಅಪರೂಪಕ್ಕೆ ನಿದ್ದೆ ಮಾಡಿದ್ದಾರೆ. ಮಲಗ್ಲಿ ಬಿಡು, ನಾವು ನಾಳೆ ಮಾತಾಡೋಣ. ಜಾನು ಒಂದು ನಿಮಿಷ. ನಾನು ಮನೆಗೆ ಬಂದಾಗ್ಲಿಂದಾನು ನನ್ನ ಬೇಬಿ ಮಮ್ಮ ಮುಖ ಒಂದ್ಸಲನೂ ಸರಿಯಾಗಿ ನೋಡೇ ಇಲ್ಲ. ಹೇಗಿದ್ರು ಮಲಗಿದ್ದಾರೆ, ಬಂದೆ ಒಂದ್ಸಲ ಅವ್ರ ಮುಖನ ಕಣ್ತುಂಬ ನೋಡ್ಕೋತೀನಿ. ಬೇಬಿ ಮಾಮ್, ಮಾಮ್, ಬೇಬಿ ಅತ್ತೆ, ಬೇಬಿ ಮಾಮ್, ಸಾರಿ ಮಾಮ್. ಸಾರಿನಾ? ಕಿವಿಗೆ ಹೋಗ್ತಿದೆ ಮಾಮ್. ಕೋತಿ, ನನ್ನನ್ನೇ ಫೂಲ್ ಮಾಡ್ತೀಯಾ? ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನನ್ನನ್ನೇ ಆಟ ಆಡಿಸ್ತೀರಾ? ಕಾಫಿ ಕಪ್ ಅಂತ ಹೇಳಿ ಕತೆ ಕಟ್ತೀರಾ? ಟೆಡಿ ಬೇರ್ ಇಟ್ಕೊಂಡು ನನ್ನ ಹೆದರ್ಸ್ತೀರಾ? ನಿಮ್ ಮಾಡಿರೋ ಕೆಲಸ ಒಂದ ಎರಡ? ನನ್ಗೆಷ್ಟು ಕೋಪ ಬರ್ತಿದೆ ಗೊತ್ತಾ? ನೀವು ನಮ್ಮ ಮೇಲೆ ಸಾರಿ, ನನ್ನ ಮೇಲೆ ಎಷ್ಟು ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ, ಮತ್ತೆ ನಮ್ಮ ಜೊತೆ ಮಾತಾಡಿಸ್ತಿದ್ದೀರಲ್ಲ ಅಷ್ಟು ಸಾಕು ನಮಗೆ. ನಿಜವಾಗ್ಲೂ ನಿನಗೆ ನನ್ನ ಮೇಲೆ ಕೋಪ ಇಲ್ವಾ? ಕೋಪನಾ? ಯಾಕೆ? ನಾನು ನಿನಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದೀನಿ, ಎಷ್ಟೆಲ್ಲ ನೋವು ಕೊಟ್ಟಿದ್ದೀನಿ. ಶ್ರೀ ಜೀವನದಿಂದ ನೀನು ದೂರ ಹೋಗಬೇಕು ಅಂತ ಏನೆಲ್ಲ ಮಾಡಿದ್ದೀನಿ. ಹೌದಾ? ನನಗಂತೂ ಒಂದು ಜ್ಞಾಪಕ ಇಲ್ಲ. ಶ್ರೀ, ನಿನಗೇನಾದ್ರೂ ನೆನಪಿದೆಯಾ? ನಿನ್ಗೆ ನೆನಪಿಲ್ಲ ಅಂದ್ಮೇಲೆ ನನ್ಗೆ ಹೆಂಗ್ ನೆನಪಿರಕ್ ಸಾಧ್ಯ? ನೋಡಿ, ಶ್ರೀಗೂ ನೆನಪಿಲ್ಲ.
ಸಾರಿ ಬೇಬಿ ಅತ್ತೆ, ನಿಮಗೆ ಬೇಜಾರು ಮಾಡಕ್ಕೆ ನಾನು ಹೀಗೆ ಹೇಳಲಿಲ್ಲ. ನಿಮ್ಮ ಮನಸ್ಸಿನ ಭಾರನ ಕಡಿಮೆ ಮಾಡಕ್ಕೆ ಹೇಳಿದೆ. ನೀವು ಹೀಗೆ ನನ್ನ ಜೊತೆ ಒಟ್ಟಾಗಿ ನಡ್ಕೊಳ್ಳೋದಕ್ಕೆ ಕಾರಣ ನನ್ನ ಮೇಲಿನ ಕೋಪಕ್ಕಿಂತ ನಿಮ್ಮ ಮಗನ ಮೇಲೆ ಪ್ರೀತಿಗಲ್ವಾ? ಶ್ರೀನ ಇಷ್ಟೊಂದು ಪ್ರೀತಿಸೋ, ಅವನ ಜೀವನ ಯಾರಿಂದಾನೂ ಹಾಳಾಗಬಾರ್ದು ಅಂತ ಫೀಲ್ ಮಾಡ್ಕೊಳ್ಳೋ ನಿಮ್ಮ ಮೇಲೆ ನಾನು ಕೋಪ ಮಾಡ್ಕೊಳ್ಳೋಕೆ ಸಾಧ್ಯನಾ ಹೇಳಿ? ಆದರೆ ನನ್ನ ನಡವಳಿಕೆಯಿಂದ ನಿನ್ಗೆ ಹರ್ಟ್ ಆಗಿರೋದು ನಿಜ ತಾನೆ? ಆ ಕ್ಷಣಕ್ಕೆ ಹರ್ಟ್ ಆಗೋದಂತೂ ನಿಜಾನೇ. ಎಷ್ಟೊಂದು ಸಲ ನಿಮ್ಮ ಹತ್ರ ಬಯಸ್ಕೊಂಡು ಕಣ್ಣೀರು ಹಾಕಿದ್ದೀನಿ. ಹಾಗಂತ ನನಗೆ ನಿಮ್ಮ ಬಗ್ಗೆ ಏನೂ ಬೇಜಾರಿಲ್ಲ. ನೀವು ದೊಡ್ಡವರು, ಶ್ರೀ ಮೇಲಿನ ಕನ್ಸರ್ನ್ ಮತ್ತೆ ನನಗೆ ಒಳ್ಳೇದಾಗಲಿ ಅಂತಲೇ ಬೈದಿರ್ತೀರ ಅಲ್ವಾ? ಶ್ರೀ ಮನೆಗೆ ಬಂದಿರೋದಕ್ಕೆ ಎಲ್ಲರೂ ಖುಷಿಯಾಗಿದ್ದಾರೆ, ಎಲ್ಲರೂ ಸಂಭ್ರಮದಿಂದ ಇದ್ದಾರೆ. ನೀವು ಮಾತ್ರ ಹೀಗೆ ಒಂಟಿಯಾಗಿರೋದು ತಪ್ಪಲ್ವಾ? ಹೌದು ಮಾಮ್, ನೀವು ಈ ರೀತಿ ಒಂಟಿಯಾಗಿರೋದು, ಮೌನವಾಗಿರೋದನ್ನ ನೋಡಿದ್ರೆ ತುಂಬ ಹಿಂಸೆ ಆಗುತ್ತೆ ಮಾಮ್. ಇದನ್ನೆಲ್ಲ ಇವತ್ತೇ ಈ ಕ್ಷಣನೇ ಬಿಟ್ಬಿಡಿ. ನೀವು ಮುಂಚೆ ನನ್ನ ಜೊತೆ ಹೇಗಿದ್ರು ಹಾಗೆ ನಗ್ನಾಗ್ತಾ ಇರ್ಬೋದಲ್ವಾ ಮಾಮ್? ಪ್ಲೀಸ್ ಮಾಮ್.